ಈ ಯೋಗಕ್ಕೋಸ್ಕರ ನಾನು ಹೇಳ್ತೀನಿ, ನೀವು ಗುರುನು ಮತ್ತು ರಾಹುನು ಇಬ್ಬರೂ ಕೂಡ ದರ್ಶನ ಮಾಡಬೇಕಾಗುತ್ತೆ ಪರಿಹಾರವರಾಗಿ. ಅದೇ ರೀತಿಯಲ್ಲಿ ನೀವು ರಾಹುಗ್ರಹವನ್ನು ಅತಿ ಹೆಚ್ಚು ಆರಾಧನೆ ಮಾಡಿದ್ರೆ ಇನ್ನೂ ರಾಜು ಹೋಗುತ್ತೆ. ಮಾಧ್ಯಮ, ಸಿನಿಮಾ, ಜ್ಯೋತಿಷ, ಅಸ್ಟ್ರಾಲಜರ್ ಆಗಿದ್ರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಜಾಸ್ತಿ ಆಗುತ್ತೆ. ನಿಮ್ಗೆ ತುಂಬ ಖುಷಿ ಕೊಡುತ್ತೆ ಈ ಥರದ್ದೆಲ್ಲ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದಾರೆ, ಇಲ್ಲ ಜ್ಯೋತಿಷ್ಯರಾಗಿದ್ದಾರೆ, ಇಲ್ಲ ಎಲ್ಲೋ ಒಂದು ಹೇಳ್ತಾ ಇರ್ತಾರೆ, ಟಾರೋ ಕಾರ್ಡ್ ಆಗಿರ್ತೀರ, ಇಲ್ಲ ಫಾರ್ಮಿಸ್ಟ್ರಿ ಆಗಿರ್ತೀರ, ನ್ಯೂಮರಾಲಜಿ ಆಗಿರ್ತೀರ. ನಿಮಗೆ ಜ್ಯೋತಿಷ್ಯ ಗೊತ್ತಿರಲೇಬೇಕು ಅಂತೇನಿಲ್ಲ. 100% ನಾವು ನೆನ್ನೆ ಮಾತಾಡ್ತಿದ್ದೆ, 100% ತಿಳ್ಕೊಂಡು ಮಾತಾಡೋರೆಲ್ಲ ಇರ್ತಾರೆ, 100% ಅವ್ರು ತಿಳ್ಕೊಂಡಿರ್ತಾರೆ. ಅನುಭವಿಸಿ ಮಾತಾಡೋರು ಬೇರೆ. ಅನುಭವಿಸಿ ಮಾತಾಡೋರಿಗೆ ಹೆಂಗೆ ಗೊತ್ತಾ, ಒಂದೊಂದು ಇಂಚು ಇರುತ್ತೆ ನೋಡಿ. ಕವಿರತ್ನ ಕಾಳಿದಾಸಲ್ಲಿ ಹೇಳ್ತಾರೆ, ಕಮಲೋತ್ಪತ್ತಿ ಅಂತ ಕೇಳಿದ್ರೆ ಮೇಡಮ್ ಅವರೇ, ಅವಾಗ ಕಾಳಿದಾಸರ ಮುಂದೆ ಅವ್ರನ್ನ ಕರೆದು ಅದನ್ನು ಅರ್ಥ ಹೇಳು ಅಂತ ಹೇಳ್ತಾರೆ. ಅವ್ರ ಕೈಲಿ ಹೇಳೋಕ್ಕಾಗಲ್ಲ. ಏನೇಳಿ ಇವಾಗ ತುಂಬ ಜನ ಆಗುತ್ತೆ ಸುಮ್ಮನೆ ನಾನು ಅಸ್ಟ್ರಾಲಜಿ ಆಗ್ತೀನಿ ಅಂತೇಳಿ ಎಲ್ಲದೂ ಸಿಗುತ್ತೆ ಅಂತ ಮಾತಾಡ್ತಿರ್ತಾರೆ. ನಾವು ನೆನ್ನೆ ಇದೊಂದು ಮೀಟಿಂಗ್ ಮಾತಾಡ್ತೀವಿ, ಇದೊಂದು ಪಾಯಿಂಟ್ಸ್ ಇತ್ತು, ಅದಕ್ಕೆ ಕೇಳ್ತಿದ್ದೀನಿ. ಈ ಥರ ಸುಮ್ಮನೆ ನಾನು ಅಸ್ಟ್ರಾಲಜರ್ ಅಂತ ಹೇಳ್ತಿರ್ತಾರೆ ಅವ್ರು. ಆದರೆ ಅವ್ರು ಕರೆಕ್ಟ್ ಕೇಳಿದಾಗ ಅವ್ರಿಗೆ ಜೀವನೇ ಗೊತ್ತಿರಕ್ಕಲ್ಲ, 100% ಬರ್ದಿಟ್ಟು ಕೇಳಿ. ಆದರೆ ನೀವು ಕೂಡ ಫೇಮಸ್ ಆಗ್ಬೋದು, ವಿಧಿಲಿಖಿತ ಯಾರನ್ನು ಬೇಕಾದ್ರೂ ಆಗ್ಬೋದು. ವೃಷಭ ರಾಶಿಗೆ ಭಾಳ ಒಳ್ಳೆಯ ಯೋಗ ಇದೆ. ರಾಹುವನ್ನು ಆರಾಧನೆ ಮಾಡಿ. ವೃಷಭ ರಾಶಿಯವರು ಆಲ್ಮೋಸ್ಟ್ ಈ ವರ್ಷದಲ್ಲಿ ಕೆಲಸ ಕಳ್ಕೊಂಡಿರ್ತಾರೆ. ಎಲ್ಲ ಕೆಲಸ ಬಿಟ್ಟು ದಿಕ್ಕಾಪಾಲಾಗಿ ಅಲಿತಾ ಇದ್ದಾರೆ. ಆದರೆ ಇವಾಗ ದಿಕ್ಕಾಪಾಲಾಗಿ ನೀವು ಮಾಡ್ತಿರೋದು ಏನೇನೋ ಕೋತಿ ಕೆಲಸ ಮಾಡ್ತಿರ್ತಾರೆ. ಆದರೆ 48 ನಿಮ್ಗೆ ದುಡ್ಡು ಬಂದುಬಿಡುತ್ತೆ. ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ, ದುಡ್ಡು ಮಾತ್ರ ಭಯಂಕರ ಬರುತ್ತೆ. ದುಡ್ಡನ್ನು ಇಟ್ಕೊಂಡು ಚೆನ್ನಾಗಿ ಇಂಪ್ರೂವ್ ಆಗಿ. ವೃಷಭ ರಾಶಿಗಂತೂ ಸಖತ್ ದುಡ್ಡಿನ ಸುರಿಮಳೆ ಅಂತ ಹೇಳ್ತಿದ್ದೆ. ದುಡ್ಡು ಭಯಂಕರ, ನಿಮ್ಮ ಐಡಿಯಾ ಮಾಡಿದ್ದೆಲ್ಲ ದುಡ್ಡು ಬರುತ್ತೆ. ಇದರಲ್ಲೂ ಕೂಡ ನಾನು ಸಾಕಷ್ಟು ಓಪನ್ನಾಗಿ ಅಸ್ಟ್ರಾಲಜಿ ಮಾತಾಡ್ತೀನಿ, ತಪ್ಪು ತಿಳ್ಕೊಬೇಡಿ. ಯಾರು ಈ ಲವರ್ನ ಇಟ್ಕೊಂಡಿದ್ರೆ, ಅಂದರೆ ಮದುವೆ ಆಗಿರ್ತೀರ, ಸೆಕೆಂಡ್ ಸೆಟಪ್ ಇರುತ್ತೆ ನೋಡಿ, ಅಂಥವ್ರ ಹತ್ರ ತುಂಬ ದುಡ್ಡನ್ನು ಉಸ್ಲಿ ಮಾಡ್ತೀರ 100%. ವೃಷಭ ರಾಶಿಲಿ ಹುಟ್ಟಿರ್ತೀರ, ಇಲ್ಲ ಅವರಿಂದ ಐಡಿಯಾವನ್ನು ಕತ್ಕೊತೀರ. ಅವರಿಂದ ಐಡಿಯಾವನ್ನು ಕತ್ಕೊಂಡು ಕೂಡ ಅದು ದುಡ್ಡು ಕನ್ವರ್ಟ್ ಆಗುತ್ತೆ. ಇಲ್ವಾ ಅವ್ರ ಐಡಿಯಾನ ನೀವು ಮಾಡೋದು, ಅದು ನಿಮ್ಗೆ ದುಡ್ಡು ಕನ್ವರ್ಟ್ ಆಗುತ್ತೆ. ಅದೆಲ್ಲ ವೃಷಭ ರಾಶಿಯವರು ಇವಾಗ ಅಕ್ರಮ ಸಂಬಂಧ ಇಟ್ಕೊಂತಿರ್ತಾರೆ. ಅವ್ರ ಹತ್ರ ನೀವು ಮೊಬೈಲ್ ತರಿಸ್ಕೋಬೋದು, ಬಟ್ಟೆ ತರಿಸ್ಕೋಬೋದು, ಗೋಲ್ಡ್ ತರಿಸ್ಕೋಬೋದು, ಬೈಕ್ ತರಿಸ್ಕೋಬೋದು, ಕಾರ್ ತರಿಸ್ಕೋಬೋದು. ಈ ಥರ ಅಕಸ್ಮಿತವಾದ ಯೋಗವನ್ನು ನಿಮಗೆ ನಿರೀಕ್ಷೆ ಬರುತ್ತೆ. ಸುಮ್ಮನೆ ಹೇಳಿರ್ತಾರೆ, ನಂದು ಯಾವುದೋ ಚೀಟಿ ಹಾಕಿದ್ದೀನಿ, ಎತ್ಕೊಡ್ತೀನಿ ಕೊಡಿ ಅಂತೇಳಿ ದುಡ್ಡು ಇಸ್ಕೊಬಿಟ್ಟು ಕಾಗೆ ಆರಿಸ್ತಾರೆ. 100% ಇದೆಲ್ಲ 99% ಹೆಣ್ಮಕ್ಳಿಗೆ ಯೋಗ ಇದೆ. ಗಂಡು ಮಕ್ಕಳು ಕೂಡ ವೃಷಭ ರಾಶಿ ಇಬ್ಬರು ಶೇರ್ ಮಾಡ್ಕೊಂಡು 50-50 ಆದರೆ ನಾನೇನು ಮಾಡೋಕ್ಕಾಗಲ್ಲ. ಆದರೆ ಈ ಥರದ್ದು ತುಂಬ ಜಾಸ್ತಿ ಈ ಜನ್ರೇಷನ್ ಜಾಸ್ತಿ ನಡೀತಿರೋದ್ರಿಂದ, ಯಾಕಂದರೆ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಇಲ್ಲಿವರೆಗೂ ಅಸ್ಟ್ರಾಲಜಿನ ನೋಡೋದು, ನನಗೆ ಎಲ್ಲ ಕಂಪ್ಲೇಂಟು ನಮ್ಮ ಆಫೀಸಿಗೆ ಬರೋದ್ರಿಂದ ನಂಗೆ ಗೊತ್ತಾಗೋದ್ರಿಂದ ಹೇಳ್ತಿದ್ದೀನಿ. ತುಂಬ ಬೆನಿಫಿಟ್ ಮಾಡ್ಕೊಳೋರು ಬೆನಿಫಿಟ್ ಮೇಲೆ ಬೆನಿಫಿಟ್ ಮಾಡ್ಕೋಬೋದು. ಗೊತ್ತಿದ್ದೆಲ್ಲ ಸ್ವಲ್ಪ ಕಿತ್ಕೊತಾರೆ. ಇವಾಗ ಜಾಸ್ತಿ ಕಿತ್ಕೊಬೋದು. ನಾನು ಐಡಿಯಾ ಕೇಳಿದ ಮೇಲೆ ತುಂಬ ಜಾಸ್ತಿನೇ ಕಿತ್ಕೊಬೋದು. ನಂಗೆ ಮನೆ ತಕ್ಕೊಡು, ಸೈಟ್ ತಕ್ಕೊಡಿ ಅಂತ ಚಿಪ್ತೆ ಅಂಶ ಪಡಿಸ್ಬೋದು. ಅದು ನಿಮ್ಮ ಪರ್ಸ್ನಲ್. ವೃಷಭ ರಾಶಿ ಟೈಮ್ ಚಾಯ್ತು, ನೀವು ಹೆಂಗಾರ ಬದುಕಿ. ಓಕೆ, ಇನ್ನು ಮುಂದಿನ ರಾಶಿ ನಾವು ಮಿಥುನ ರಾಶಿಯನ್ನು ನೋಡ್ತಾ ಹೋಗೋದಾದರೆ, ಮಿಥುನ ರಾಶಿಯಲ್ಲಿ ಏನೆಲ್ಲ ಲಾಭ, ಏನೆಲ್ಲ ನಷ್ಟ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಹೋಗೋದಾ? ಮಿಥುನ ರಾಶಿಗೆ ಗುರು ಧನಸ್ಥಾನಕ್ಕೆ ಉಚ್ಚ ಸ್ಥಾನಕ್ಕೆ ಬಂದಿದ್ದಾನೆ. ಧನಸ್ಥಾನ ಅಂದರೆ ಕುಟುಂಬ ಸ್ಥಾನ. ನಿಮ್ಮ ಕುಟುಂಬ ಎಲ್ಲ ತುಂಬ ಚೆನ್ನಾಗಿರ್ತದೆ, ಕುಟುಂಬ ಚೆನ್ನಾಗಿರುತ್ತೆ. ಮತ್ತು ನಿಯತ್ತಿನ ದುಡ್ಡನ್ನು ಕಳಿಸ್ತೀರ, ದುಡ್ಡನ್ನು ಕಳಿಸ್ತೀರ. ನಿಯತ್ತಾಗಿರ್ತದೆ ನಿಮ್ಮ ದುಡ್ಡು, ನಿಮ್ಗೆ ನಿಯತ್ತು ಕೊಡುತ್ತೆ, ನಾನು ಖುಷಿಯಾಗಿದ್ದೀನಿ ಅಂತ. ಮತ್ತು ಕುಟುಂಬದಲ್ಲಿ ಮದುವೆ, ಹೊಸಮನೆ, ಗಾಡಿ ತಗೊಳೋದು, ಈ ಥರ ಕುಟುಂಬಕ್ಕೋಸ್ಕರ ನೀವು ಕೆಲಸವನ್ನು ಜಾಸ್ತಿ ಟೈಮನ್ನು ಇಡ್ತೀರ. ಕುಟುಂಬದವ್ರ ಬಗ್ಗೆ ಸಿಕ್ಕಾಬಟ್ಟೆ ಮಾತಾಡ್ತೀರ. ನೀವು ಇನ್ಸ್ಟಾಗ್ರಾಮಲ್ಲಿ ಮಾತಾಡಿ ಸರಿ, ಯಾರ್ದೋ ಒಂದು ರೀಲ್ಸ್ ನೋಡ್ಬಿಟ್ಟು ಅವ್ರ ಹತ್ರ ಒಂದು ಗಂಟೆ ಮಾತಾಡ್ತಿರ್ತೀರ, ಇಲ್ಲ ಫಾರಿನ್ ಕಾಲ್ಗಳಾಗಿರ್ಬೋದು. ಮತ್ತು ನೆಂಟರುಗಳು ಏನಾದ್ರು ಕಿತ್ತಾಡಿಕೆ ಒಂದು ದೂರ ಆಗಿದ್ರೆ ನೀವೆಲ್ಲ ಒಂದು ಹಾಕ್ತೀರಾ, ಒಂದು ಆತ್ಮೀಯ ಫ್ರೆಂಡ್ ಆಗ್ತೀರಾ. ಸಂಬಂಧವನ್ನು ಸೇರ್ತಾ ಹೋಗುತ್ತೆ. ಅದರಲ್ಲೂ ಕೂಡ ನೀವು ರಾಹುಗ್ರಹನ ಆರಾಧನೆ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ಅಂದರೆ ನಿಮ್ಮ ತಂದೆ ತಾಯಿಗೆ ಆರೋಗ್ಯ ಮರಣವನ್ನು ಹೊಂದುತ್ತೆ ಅಂತ ಹೇಳುತ್ತೆ. ಮತ್ತು ಗುಪ್ತ ಕಾಯಿಲೆ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ, ಕರ್ಕೊಬರ್ತಾರೆ, ಹಾಸ್ಪಿಟ್ಲಿಗೆ ಸೇರಿಸ್ತಾರೆ, ಯಾಕಂದರೆ ರಾಹು ಭಗವಾನ್ ಕುಂಭ ರಾಶಿಲಿಂದ ಈ ಥರ ಹೆಲ್ತ್ ಪ್ರಾಬ್ಲಮ್ನ ಕೊಡ್ತಾರೆ. ನೀವು ದುರ್ಗಿನ ಆರಾಧಿಸಿದಾಗ, ದುರ್ಗಿ ಭಗವಾನ ಪ್ರಾರ್ಥನೆ ಮಾಡಿದಾಗ, ಇಲ್ಲ ದುರ್ಗಿ ಟೆಂಪಲ್ಗೆ ಹೋದಾಗ ತುಂಬ ವೈಬ್ರೇಷನ್. ಅದು ಶನಿವಾರ ರಾಹುಗಾಲದಲ್ಲಿ ನಿಮ್ಮ ಮನೆಯಲ್ಲಿ ದೀಪವನ್ನು ಹಚ್ಚಿ ಆರಾಧಿಸಿದಾಗ, ಇಲ್ಲ ರಾಹುಗಾಲದಲ್ಲಿ ನೀವು ದಾನವನ್ನು ಕೊಟ್ಟಾಗ,